ಅಂತೂ ಇಂತೂ ಸರ್ಕಾರ ಗಾಢ ನಿದ್ದೆಯಿಂದ ಎದ್ದಿದೆ. ನೆರೆ ವೀಕ್ಷಣೆಗೆ ಮುಂದಾಗಿದ್ದಾರೆ ಸಿಎಂಗೆ ಅಶೋಕ್ ಗುದ್ದನ್ನ ಕೊಟ್ಟಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ನೆರೆ ಹಾವಳಿ ನೋಡೋದಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅದಕ್ಕೂ ಟೀಕೆ ಮಾಡಿದ್ದಾರೆ. ಅಂತೂ ಇಂತೂ ಸರ್ಕಾರ ಗಾಢ ನಿದ್ದೆಯಿಂದ ಎದ್ದಿದೆ ಅಂತ ಹೇಳಿ ನೆರೆ ವೀಕ್ಷಣೆಗೆ ಮುಂದಾದ ಸಿಎಂಗೆ ಅಶೋಕ್ ಟೀಕೆ ಮಾಡಿದ್ರು. ನೆರೆ ಹಾವಳಿ ನೋಡೋದಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ವೈಮಾನಿಕ ಸಮೀಕ್ಷೆಗೆ ಅಶೋಕ್ ಟೀಕೆ ಮಾಡಿದ್ರು. ಫೈನಲಿ ಸಿಎಂ ನೆರೆ ಪ್ರದೇಶಗಳಿಗೆ ಹೋಗ್ತಿರೋದೇನೋ ಸಂತೋಷ, ವೈಮಾನಿಕ ಸಮೀಕ್ಷೆ ಏನಕ್ಕೆ? ರಸ್ತೆ ಮೇಲೆ ಸಿಎಂ ಯಾಕೆ ಹೋಗ್ತಾ ಇಲ್ಲ? ಏನ್ ದೆಹಲಿಯಿಂದಲೋ ಮುಂಬೈನಿಂದಲೋ ಬರ್ತಾ ಇದ್ದಾರಾ? ಸರ್ಕಾರ ಸಮರೋಪಾದಿಯಲ್ಲಿ ನೆರೆ ಪರಿಹಾರ ಮಾಡಬೇಕಾಗಿತ್ತು. ಮಂತ್ರಿಗಳ ಅಧಿಕಾರಿಗಳ ಒಂದು ತಂಡವನ್ನ ರಚಿಸಿ ಮೊದಲೇ ಕಳಿಸಬೇಕಾಗಿತ್ತು. ಇದುವರೆಗೂ ಒಬ್ಬ ಮಂತ್ರಿ ನೆರೆ ಪ್ರದೇಶಗಳ ಕಡೆ ಸುಳಿದಿಲ್ಲ. ಇದು ಯಾವ ಸೀಮೆ ಸರ್ಕಾರ ಅಂತ ಜನ ಕೇಳ್ತಿದ್ದಾರೆ ಅಂತ ಅಶೋಕ್ ಮಾತನಾಡಿದ್ದಾರೆ. ಬಂದಂತ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡಕ್ಕೆ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ನಿಮ್ಮ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಪ್ರವಾಹ ಬಂದಂಥ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ನನ್ನ